ನ್ಯೂಸ್5ಗೆ ಸ್ವಾಗತ. ನೂತನ ಅಧ್ಯಕ್ಷರಾಗಿ ಲಕ್ಷ್ಮಮ್ಮ ರಾಮೇಗೌಡ ಆಯ್ಕೆ. ಎಚ್ಡಿ ಕೋಟೆ. ಭೋಗೇಶ್ವರ ಕಾಲೋನಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಲಕ್ಷ್ಮಮ್ಮ ರಾಮೇಗೌಡ, ಉಪಾಧ್ಯಕ್ಷರಾಗಿ ಎನ್ ಆನಂದ್ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಧನಲಕ್ಷ್ಮಿ ಬಿ ಹೇಳಿದರು. ಆಡಳಿತ ಮಂಡಳಿಯಲ್ಲಿ ಒಟ್ಟು 12 ಸ್ಥಾನಗಳಿದ್ದು, ಸಾಮಾನ್ಯ ಸ್ಥಾನಗಳು 6, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1, ಹಿಂದುಳಿದ ವರ್ಗ 2, ಮಹಿಳಾ ಕೋಟ 2 ಸ್ಥಾನಗಳಿದ್ದು, ನೂತನ ಸಂಘದ ನಿರ್ದೇಶಕರುಗಳಾಗಿ ಪಿ ನಾಗರಾಜು, ಆಶಿಯಾ, ದಾಸೇಗೌಡ, ವಸಂತ ನಾಗರಾಜ್, ಲಕ್ಷ್ಮಿ, ಮೊಹಮ್ಮದ್ ಮುಸ್ತಾಫ್, ಅಜೀಜ್ ಪಾಷಾ, ತಿಮ್ಮರಾಜು, ಅನಿಲ್ ಕುಮಾರ್ ಆಯ್ಕೆಯಾಗಿದ್ದಾರೆ ಎಂದರು. ಚುನಾವಣೆಯ ಸಂದರ್ಭದಲ್ಲಿ ಪುಟ್ಟಸ್ವಾಮಿ, ಮಹಾದೇವರು, ರಾಮಚಂದ್ರ, ರಾಮಣ್ಣ, ರಮೇಶ್, ಗುರುಸಿದ್ದ, ರಾಣಿ, ಚಿನ್ನಮ್ಮ, ಪುಟ್ಟತಾಯಮ್ಮ, ರಘು, ಪ್ರವೀಣ್ ಕುಮಾರ್ ಸೇರಿದಂತೆ ಗ್ರಾಮದ ಯಜಮಾನರು, ಮುಖಂಡರು, ಸಂಘದ ಷೇರುದಾರರು ಹಾಜರಿದ್ದರು. ಎಲ್ಲ ಪರಿಶೀಲನೆ ಆದಮೇಲೆ ಕಣದಲ್ಲಿ ಇಬ್ಬರೇ ಉಳಿದಿದ್ದಾರೆ. ಅವ್ರ ಬಗ್ಗೆ ಘೋಷಣೆ. ನಾಮಪತ್ರಗಳ ಪರಿಶೀಲನೆ ನಂತರ ಅಧ್ಯಕ್ಷ ಹುದ್ದೆಗೆ 1 ನಾಮಪತ್ರ, ಉಪಾಧ್ಯಕ್ಷ ಹುದ್ದೆಗೆ 1 ನಾಮಪತ್ರಗಳು ಅಂಗೀಕೃತಗೊಂಡಿದ್ದು, ಸದರಿ ಪ್ರಕಾರ 2 ಹುದ್ದೆಗೂ ಒಂದೊಂದೇ ನಾಮಪತ್ರಗಳು ಸಲ್ಲಿಕೆಯಾಗಿದ್ದು, ಸದರಿ ಪ್ರಕಾರ ಅಧ್ಯಕ್ಷ ಹುದ್ದೆಗೆ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಶ್ರೀಮತಿ ಲಕ್ಷ್ಮಮ್ಮ ಬನ್ ರಾಮೇಗೌಡರು ಸದರಿಯವರೇ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಸದರಿ ಪ್ರಕಾರ ಉಪಾಧ್ಯಕ್ಷ ಹುದ್ದೆಗೆ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಶ್ರೀ ಎನ್ ಆನಂದ್ ಪ್ರಸಾದ್ ರವರು ಒಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ ಸದರಿಯವರೇ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ರಿಟರ್ನಿಂಗ್ ಆಫೀಸರ್ ಅವರು ಘೋಷಿಸಿದ್ದನ್ನು ಸಭೆಯು ಸರ್ವಾನುಮತದಿಂದ ಒಪ್ಪಿ ಅಂಗೀಕರಿಸಿ ತೀರ್ಮಾನಿಸಲಾಯಿತು. ಎಲ್ಲರೂ ಕೂಡ ಆರ್ಥಿಕವಾಗಿ ಡೆವಲಪ್ ಆಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನನ್ನು ಕೂಡ ಒಬ್ಬ ಇಲ್ಲಿ ಒಮ್ಮತವಾಗಿ ಅವಿರೋಧ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಉತ್ಪೂರ್ವಕವಾದಂಥ ಧನ್ಯವಾದಗಳು ಹೇಳ್ತಾ, ಈ ಒಂದು ಅವಿರೋಧ ಆಯ್ಕೆ ಕಾರಣರಾದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ನನ್ನ 1-2 ಮಾತನ್ನು ಮುಗಿಸ್ತೇನೆ.